ಚಿಕ್ಕಬಳ್ಳಾಪುರ ನಗರ ಹೊರವಲಯದ ತಿಪ್ಪೇನಹಳ್ಳಿ ಗ್ರಾಮದ ಗಿರೀಶ್ ಎಂಬ ರೈತ ಕುಟುಂಬದ ಯುವಕ ಪದವಿ ಮುಗಿಸಿ 20,000 ವೇತನಕ್ಕೆ ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದ. ಆದರೆ ದುಡಿತ ಹೆಚ್ಚು, ವೇತನ ಕಡಿಮೆ ಎಂಬುದನ್ನು ಅರಿತ ಆತ ವೇತನ ಸಾಕಾಗುತ್ತಿಲ್ಲವೆಂದು ಕೆಲಸ ತೊರೆದು ತಂದೆಯ ಜೊತೆ ಕೃಷಿ ತೋಟಗಾರಿಕೆಯತ್ತ ವಾಲಿದ್ದಾನೆ. ಇದೇ ಸಮಯದಲ್ಲಿ ತರಕಾರಿಗಳಲ್ಲಿ ಪ್ರಮುಖವಾದ ಬೀನ್ಸ್ ಬೆಲೆ ಬಂಗಾರದ ಬೆಲೆ ಆಗಿದೆ. ಪ್ರಸ್ತುತ 1 ಕೆಜಿ ಬೀನ್ಸ್ ಬೆಲೆ 170 ರಿಂದ 200 ರೂಪಾಯಿಗೆ ಮಾರಾಟವಾಗುತ್ತಿದೆ. ವಿಪರೀತ ತಾಪಮಾನದಿಂದ ಫಸಲು ಬರದೆ ಮೊಳಕೆಯಲ್ಲೇ ಬೀನ್ಸ್ ಕಮರಿದೆ. ಇದರಿಂದ ಇಳುವರಿಯೇ ಇಲ್ಲವಾಗಿ ಮಾರುಕಟ್ಟೆಯಲ್ಲಿ ಬೀನ್ಸ್ ಬೆಲೆ ವಿಪರೀತ ಹೆಚ್ಚಾಗಿದೆ. ಮಾರುಕಟ್ಟೆಯಲ್ಲಿ ಯಾವುದೇ ಸರಕು ಆವಕ ಕಡಿಮೆಯಾದಲ್ಲಿ ಬೆಲೆ ಹೆಚ್ಚಾಗುವುದು ಸಹಜ. ಅದೇ ರೀತಿಯಲ್ಲಿ ಅತಿಯಾದ ಬಿಸಿಲು ಮತ್ತು ಹೆಚ್ಚಿದ ತಾಪಮಾನದಿಂದಾಗಿ ಬೀನ್ಸ್ ಬೆಳೆಯಲ್ಲಿ ಇಳುವರಿ ಕುಂಠಿತವಾದ ಕಾರಣ ಸಹಜವಾಗಿಯೇ ಮಾರುಕಟ್ಟೆಯಲ್ಲಿ ಬೆಲೆ ವಿಪರೀತವಾಗಿ ಏರಿಕೆಯಾಗಿದೆ. ಪ್ರಸ್ತುತ ಪ್ರತಿ ಕೆಜಿ ಬೀನ್ಸ್ 200 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ಇದು ಇನ್ನೂ ಹೆಚ್ಚುವ ಸೂಚನೆಗಳಿವೆ. ಇವೆಲ್ಲವನ್ನು ಗಮನಿಸಿದ ಈ ಯುವಕ ಗಿರೀಶ್ ಹಗಲು ರಾತ್ರಿ ಕಷ್ಟಪಟ್ಟು 2 ಎಕರೆ ಜಮೀನಿನಲ್ಲಿ ಬೀನ್ಸ್ ಬೆಳೆದಿದ್ದಾನೆ. ಈಗಾಗಲೇ 5 ಸಲ ಕಟಾವು ಮಾಡಿದ್ದು 10 ಟನ್ಗೂ ಹೆಚ್ಚು ಬೀನ್ಸ್ ಇಳುವರಿ ಬಂದಿದೆ. ಕೆಜಿ ಬೀನ್ಸ್ಗೆ ಸರಾಸರಿ 180 ರೂಪಾಯಿ ಮಾರಾಟವಾಗುತ್ತಿದೆ. ಇದರಿಂದ ಕೇವಲ 2 ತಿಂಗಳಿನಲ್ಲಿ 17 ಲಕ್ಷಕ್ಕೂ ಹೆಚ್ಚು ಆದಾಯ ಗಳಿಸಿದ್ದಾನೆ. ನನ್ನ ಹೆಸರು ಗಿರೀಶ್ ಅಂತ. ನಮ್ಮದು ತಿಪ್ಪೇನಹಳ್ಳಿ. ನಮ್ಮದು 8 ಎಕರೆ ಜಮೀನಿದೆ. ಮುಂಚೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅವ್ರು ಕೊಡೋ ಸಂಬಳ ಸಾಲ್ತಾ ಇರಲಿಲ್ಲ. ಅದರಿಂದ ನಮ್ಮ ತಂದೆಗೆ ಸಪೋರ್ಟ್ ಮಾಡ್ಕೊಂಡು ಯಾಕೆ ವ್ಯವಸಾಯ ಮಾಡಬಾರ್ದು ಅಂತೇಳಿ ವ್ಯವಸಾಯಕ್ಕೆ ಬಂದಿದ್ದೀನಿ. ಈಗ 3 ಎಕರೆ ಬೀನ್ಸ್ ಹಾಕಿದ್ದೀವಿ, 2 ಎಕರೆ ರೋಸ್ ಇದೆ. ಬೀನ್ಸು ರೇಟ್ ಇರೋದ್ರಿಂದ ಕೆಜಿ 170 ರೂಪಾಯಿ ಹೋಗ್ತಾ ಇದೆ. ಇಲ್ಲಿವರೆಗೂ ಒಂದು 10 ರಿಂದ 12 ಟನ್ ಆಗಿದೆ. ಇನ್ನೂ ಒಂದು 5-6 ಟನ್ ಆಗೋದಿದೆ. ಇನ್ಕಮ್ ಒಂದು 17 ಲಕ್ಷ ಆಗಿದೆ. ಖರ್ಚು ಒಂದು 3 ರಿಂದ 4 ಲಕ್ಷ ಖರ್ಚಾಗಿದೆ. ನಾವು ಡಿಗ್ರಿ ಓದ್ಕೊಂಡಿದ್ದೀವಿ. ಮತ್ತು ಖರ್ಚು 3 ರಿಂದ 4 ಲಕ್ಷ ಆಗಿದೆ. ನೀರು ಸಾಲ್ತಾ ಇರಲಿಲ್ಲ. ಅದರಿಂದ ಜನ್ರೇಟ್ ಇಟ್ಕೊಂಡು ನೀರು ಹೊಡೆದಿದ್ದೀವಿ ಬೇಸಿಗೆಯಲ್ಲಿ. ಈಗ ಮಳೆ ಸ್ವಲ್ಪ ವಾತಾವರಣ ಇದಾಗಿರೋದು ಸ್ವಲ್ಪ ನೀರು ಜನ್ರೇಟ್ರ್ ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ಇನ್ನೂ 4-5 ಟನ್ ಇದೆ ಬರೋದು. ಇನ್ನೂ ಒಂದು 5-6 ಲಕ್ಷ ಆಗುತ್ತೆ. ಆಗ್ತಾ ಇರಲಿಲ್ಲ. ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಮುಂಚೆ, ಸಂಬಳ ಸಾಲ್ತಾ ಇರಲಿಲ್ಲ. ಅದಕ್ಕೋಸ್ಕರ ಕೆಲಸ ಬಿಟ್ಟು ವ್ಯವಸಾಯನ ಯಾಕೆ ಮಾಡಬಾರ್ದು ಅಂತೇಳಿ ವ್ಯವಸಾಯನ ಮಾಡ್ತಾಯಿದ್ದೀವಿ. ಈಗ ಒಂದು 10 ವರ್ಷ ಆಗುತ್ತೆ ಈ ಅಮೌಂಟ್ ಮಾಡಬೇಕು. 10 ವರ್ಷನೂ ಸಾಲೋದಿಲ್ಲ ಇಷ್ಟು ಅಮೌಂಟ್ ಮಾಡೋದಕ್ಕೆ. ಗಿರೀಶ್ ತಂದೆ ಹೆಸರಿನಲ್ಲಿ 8 ಎಕರೆ ಜಮೀನು ಇದೆ. ಅದರಲ್ಲಿ ಗಿರೀಶ್ 2 ಎಕರೆ ರೋಜಾ ಹೂವು ಬೆಳೆದಿದ್ದಾನೆ. ಭರಪೂರ ಆದಾಯ ಬರುತ್ತಿದೆ. ತುಂಬಾ ಬಿಸಿಲು ಎಂದು ಈ ಬಾರಿ ರೈತರು ಬೀನ್ಸ್ ಬೆಳೆಯಲು ಆಸಕ್ತಿ ತೋರಿಲ್ಲ. ಆದರೂ ಛಲ ಬಿಡದ ಗಿರೀಶ್ ಬೋರ್ವೆಲ್ಗೆ ಜನರೇಟ್ ಅಳವಡಿಸಿ ಹಗಲು ರಾತ್ರಿ ಬೀನ್ಸ್ ತೋಟ ಕಾಪಾಡುತ್ತಿದ್ದಾನೆ. ಇದರಿಂದ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗಿರೀಶ್ ಬೆಳೆದ ಬೀನ್ಸ್ಗೆ ಹವಾ ಹೆಚ್ಚಾಗಿದೆ. ನಮ್ಮ ಹೆಸರು ಸುರೇಶ್ ಅಂತ. ನಾವು 89ರಿಂದ ಇಲ್ಲಿ ವರ್ತಕತಾನ ಮಾಡ್ತಾ ಇದ್ದೀವಿ. ನಮ್ಮೂರು ಕಂಜೇನಹಳ್ಳಿ. ಈಗಿನ ಬೀನ್ಸು ನಮ್ಮ ಈಗ ಗಂಗಾಧರಪ್ಪನವ್ರು ಕಲ್ಲುಕೋಟೆ ಅನ್ನೋರು 1 ಎಕರೆ ಜಾಗದಲ್ಲಿ ಒಂದೇ ಒಂದು ಚೀಲ ಬೀನ್ಸ್ ತಂದಿದ್ದಾರೆ. ನಮ್ಮ APMC ಯಾರ್ಡ್ಗೆ ಸುಮಾರು ದಿನನಿತ್ಯ 200 ನಿಂದ 250 ಚೀಲ ಬೀನ್ಸ್ ಬರೋವಂಥ ಜಾಗದಲ್ಲಿ ಈಗ ನಮ್ಮ ಬೆರಳಿಗೆ ಅಷ್ಟು ನಮ್ಮ APMC ಯಾರ್ಡ್ ಮಾರ್ಕೆಟ್ಗೆಲ್ಲ 20 ಚೀಲ ಬರ್ಬೋದು. ಕಾರಣ ಏನು ಅಂದರೆ ಉಷ್ಣಾಂಶ ಜಾಸ್ತಿ ಆಗಿ 30 ಡಿಗ್ರಿ ಇದ್ದಂಥ ಉಷ್ಣಾಂಶ 40 ಡಿಗ್ರಿ ಆಗಿರೋದ್ರಿಂದ ಒಂದೇ ಒಂದು ಚೀಲ ಬೀನ್ಸ್ ತಂದಿದ್ದಾರೆ. ಅದು ಒಂದು 100 ರೂಪಾಯಿ ಕೆಜಿ ಆಯಿತು. ಅದು ಗುಣಮಟ್ಟದ ಬೀನ್ಸ್ ಅಲ್ಲ. ಗುಣಮಟ್ಟದ ಬೀನ್ಸ್ ಆದರೆ 200 ರೂಪಾಯಿ ಕೆಜಿ ಆಗ್ತೈತೆ. ಈಗ 100 ರೂಪಾಯಿ ಕೆಜಿ ಮಾಡಿದ್ರೆ 20 ಚೀಲ ಬೀನ್ಸ್ ತಂದಿದ್ರೆ ರೈತನಿಗೆ ಸುಮಾರು ಒಂದು 100 ರೂಪಾಯಿ ಬೆಲೆ ಮಾಡಿದರೆ 20,000 ಆಗುತ್ತೆ. ಒಂದು ಚೀಲ ಬೀನ್ಸ್ ತಂದಿದ್ದಾನೆ, 45 ಕೆಜಿ ಬಂದಿದೆ. ಅದು ಬಂದಿರೋದು 4,000ನೇ ದುಡ್ಡು ಬರೋದು. ಈಗಿನ ಪರಿಸ್ಥಿತಿ ಅಂಥವರು ಬೆರಳೆಣಿಕೆ ರೈತರು ಒಬ್ಬೇ ಒಬ್ಬರು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆನಲ್ಲ ನಮ್ಮ ರಾಜ್ಯದಲ್ಲಿ ಹೇಳ್ಬೋದು. ನಮ್ಮ ಪಿಳ್ಳಪ್ಪಯ್ಯನವ್ರು ಮುನ್ರಾಜ್ ಅವ್ರದ್ದು ಮಗ ಗಿರೀಶ್ ಅಂತಿದ್ದಾರೆ. ಅವರು 2 ಎಕರೆ ಜಾಗದಲ್ಲಿ ಒಂದು ಕೊಯ್ಲಿಗೆ ಸುಮಾರು 1 ಟನ್ ಬೀನ್ಸ್ ಬೆಳೀತಾರೆ. ಅವ್ರ ಬೀನ್ಸು ಈಗಿನ ಇದಕ್ಕೆ ಸುಮಾರು ಒಂದು 10 ಕೊಯ್ಲು ಕೊಯ್ದಿದ್ದಾರೆ. ಈಗ 20 ಲಕ್ಷ ಆಗಿದೆ. ಒಂದು ಕೊಯ್ಲಿಗೆ 2 ಲಕ್ಷ 20 ಲಕ್ಷ ಆಗಿದೆ. ಅವರು ಬೆಳೆದಿದ್ದಾರೆ ಅಂದರೆ ಅವ್ರ ಅದೃಷ್ಟನೋ ಇಲ್ಲ ಏನೋ ಗೊತ್ತಿಲ್ಲ. ಆದ್ದರಿಂದ ಒಳ್ಳೆ ಬೆಳೆ ಬೆಳೆದಿದ್ದಾರೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತ ಅವ್ರನ್ನ ಕರೆದು ಇಂಥ ಪ್ರಗತಿಪರ ರೈತರಿದಲ್ಲ ಅವ್ರಿಗೊಂದು ಸನ್ಮಾನ ಮಾಡಲಿ ಅಂತೇಳಿ ನಾವು ಕಳಕಳೆಯಿಂದ ಕೇಳ್ಕೊಳ್ತೀವಿ. ಕಾರಣ ಯಾಕೆ ಅಂದರೆ ಇಡೀ ರಾಜ್ಯದಲ್ಲಿ ಯಾರು ಬೆಳೆದಿದ್ದಾರೆ ಅಂತ ಬೆಳೆ ಬೆಳೆದಿದ್ದಾರೆ. ಇಲ್ಲಿ ಉಷ್ಣಾಂಶ 30 ಡಿಗ್ರಿ ಇದ್ರೂ 30-40 ಡಿಗ್ರಿ ಇದ್ರೂ ಅಂತ ಬೆಳೆ ಬೆಳೆದಿದ್ದಾರಲ್ಲ. ಈಗ ಏನಾಗಿದೆ ಬೀನ್ಸ್ ನೀನು ಒಂದು ಗಿಡದಲ್ಲಿ 100 ಹೂವು ಡ್ರಾಪ್ ಬಂದರೆ 10 ಕಾಯಿ ಬರೋದು. ಎಲ್ಲ ಹೂವು ಡ್ರಾಪ್ ಆಗೋದೈತೆ ಟೆಂಪ್ರೇಚರ್ಗೆ. ಆದ್ದರಿಂದ ಈ ಬೆಲೆ ಆಗಿದೆ. ಬೀನ್ಸ್ ಸೇರಿದಂತೆ ತರಹೇವಾರಿ ತರಕಾರಿಗೆ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯಲ್ಲಿ ಈಗ ಬೀನ್ಸ್ ದುರ್ಬೀನು ಹಾಕಿ ಹುಡುಕುವಂತಾಗಿದೆ. ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಟನ್ಗಟ್ಲೆ ಬೀನ್ಸ್ ಮಾರುಕಟ್ಟೆಗೆ ಬರುತ್ತಿತ್ತು. ಆದರೆ ಈ ಬಾರಿ ಬೆರಳೆಣಿಕೆಯಷ್ಟು ಬೀನ್ಸ್ ಮೂಟೆಗಳು ಮಾರುಕಟ್ಟೆಗೆ ಬರುತ್ತಿದೆ. ಇದರಿಂದ ಬೀನ್ಸ್ಗೆ ಬಂಗಾರದ ಬೆಲೆ ಬಂದಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.